ಎಷ್ಟು ಸೇಫು ಹೇಗೆ ಅಂತ? ಕಲುಷಿತ ನೀರು ಏನ್ ಸೇವನೆ ಮಾಡಿದಾಗ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗುತ್ತೆ. ವಾಂತಿ ಭೇದಿ ಆಗಬಹುದು, ಅದರಲ್ಲೂ ಮಕ್ಕಳಲ್ಲಿ ಇರ್ಬೋದು, ವಯಸ್ಕರಲ್ಲಿ ಇರ್ಬೋದು. ಅವ್ರದ್ದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅವ್ರಾದಷ್ಟು ಇನ್ನೂ ಜಾಸ್ತಿ ತುತ್ತಾಗ್ತಾರೆ ವಾಂತಿ ಭೇದಿ ಈ ಪ್ರಕರಣಗಳಿಗೆ. ಸೊ ಅದು ಏನಾದ್ರು ಅವ್ರ ಏನಂತೀವಿ ಅದ್ರ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೀವಿ. ಏನಾದ್ರು ಜಾಸ್ತಿ ವಾಂತಿ ಭೇದಿ ಆದಾಗ ನಮ್ಮ ದೇಹದಲ್ಲಿ ನೀರಿನ ಅಂಶ ಏನಾಗುತ್ತೆ ಈ ಲೆವೆಲ್ಗಿಂತ ಕಮ್ಮಿ ಆದ್ರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದ ಕೂಡಲೇ ನೆಕ್ಸ್ಟ್ ಇನ್ನು ಸುಸ್ತಾಗೋದಿರ್ಬೋದು, ಮತ್ತೆ ಅವ್ರು ಯಾವುದೇ ರೀತಿ ಆಹಾರ ಸೇವನೆ ಮಾಡದೇ ಇರೋದಿರ್ಬೋದು. ದೇಹ ತುಂಬಾ ದಣಿವಾದಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಕಲುಷಿತ ನೀರ್ನ ಯೂಸ್ ಮಾಡಬಾರ್ದು. ಸೊ ಕಲುಷಿತ ನೀರು ಆತರ ಏನಾದ್ರು ಬಂದಾಗ ನೀವು ನಿಮ್ಮ ಅಧಿಕಾರಿಗಳಿಗೆ ನೀವು ತಿಳಿಸ್ಬೇಕಾಗತ್ತೆ. ಮತ್ತೆ ಈ ಕಲುಷಿತ ನೀರಿಂದ, ಅದರಲ್ಲೂ ಇವಾಗ ಬೇಸಿಗೆಗಾಲ ಇರೋದ್ರಿಂದ ನೀವು ಜಾತ್ರೆಗೆ ಅಥವಾ ಬೇರೆ ಸಂತೆಗೆ ಅಲ್ಲಿಗೆ ಇಲ್ಲಿಗೆ ಫಂಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅಟೆಂಡ್ ಮಾಡ್ತಾ ಇರ್ತೀರಾ ಅದಿರ್ಬೋದು, ಅಥವಾ ಎಲ್ಲೋ ಪ್ರಯಾಣ ಬೆಳೆಸ್ತಿರ್ತೀರಾ, ಎಲ್ಲೋ ಟ್ರಿಪ್ ಅಂತ ಹೋಗ್ತಿರ್ತೀರಾ. ಅಲ್ಲೇನಾದ್ರೂ ನೀವು ಕಲುಷಿತ ನೀರನ್ನ ನೀವು ಸೇವನೆ ಮಾಡಿದಾಗ ಈ ತರ ಹೊಟ್ಟೆ ನೋವು ಇರ್ಬೋದು, ವಾಂತಿ ಭೇದಿ ಅದೆಲ್ಲ ಆಗ್ಬೋದು. ಅದು ಜಾಸ್ತಿ ಮಟ್ಟದಲ್ಲಾದಾಗ ನಮ್ಮ ದೇಹದಲ್ಲಿರೋ ನೀರಿನ ಅಂಶ ಕುಗ್ಗುತ್ತೆ. ಅವಾಗ ನಿಮ್ಗೆ ಇನ್ನೂ ದಣಿವಾಗುತ್ತೆ. ಅವಾಗ ಇದು ಚಿಕಿತ್ಸೆ ಬೇಕಾಗುತ್ತೆ. ಹಾಗಾಗಿ ನಮ್ ಕಡೆಯಿಂದ ಏನಂದ್ರೆ ಒಳ್ಳೆ ಶುದ್ಧವಾದ ನೀರನ್ನ ಬಳಸಿ ಅಂತ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ತಿಳಿಸ್ತೀವಿ. ಮೇಡಮ್, ಈಗ ಇದೇ ರೀತಿ ನೀರು ಒಂದು ನಗರಗಳಲ್ಲಿ ಮನೆಗಳಿಗೆ ಸಪ್ಲೈ ಆಗ್ತಾ ಇದ್ರೆ ಸೊ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಏನು ಅಂತ, ಅಂದ್ರೆ ಕ್ರಮ ಯಾವ ತರ ಆಗ್ಬೋದು ಏನು ಅಂತ? ಕ್ರಮ ಒಂದು, ಯಾರು ಸಪ್ಲೈ ಮಾಡ್ತಾರೆ ಅವರು ಶುದ್ಧವಾದ ನೀರನ್ನ ಸಪ್ಲೈ ಮಾಡೋದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಅವ್ರದ್ದೇನ ಅಲ್ಲಿ ಏನಾದ್ರು ಇವಾಗ ಡ್ರೈನೇಜ್ ವಾಟರ್ ಜೊತೆ ಕಂಟಾಮಿನೇಟ್ ಆಗ್ತಿದೆ, ಅಥವಾ ಅಲ್ಲಿ ಟ್ಯಾಂಕ್ ಎಲ್ಲಿ ಸ್ಟೋರೇಜ್ ಆಗ್ತಿದೆ ಅಲ್ಲೇ ಏನಾದ್ರು ಕ್ಲೀನ್ ಇಲ್ಲ, ಟ್ಯಾಂಕ್ ಕ್ಲೀನ್ ಇಲ್ಲ ಅಂತ ಆದಾಗ, ಅಥವಾ ರೆಗ್ಯುಲರ್ ಆಗಿ ಟ್ಯಾಂಕ್ ನ ಕ್ಲೀನ್ ಮಾಡ್ತಾ ಇಲ್ಲ, ಅಥವಾ ಸರಬರಾಜು ಮಾಡೋ ಟೈಮಲ್ಲಿ ಏನೋ ಇದು ಮಿಕ್ಸ್ ಆಯ್ತು, ಡ್ರೈನೇಜ್ ಜೊತೆ ಮಿಕ್ಸ್ ಆಯ್ತು ಅಂದಾಗ ಅದೇನಾಗುತ್ತೆ, ಇದು ಮನೆ ಮಟ್ಟದಲ್ಲಿ ಏನಾಗುತ್ತೆ, ಮನೇಲಿ ಎಲ್ರೂ ಮನೇಲೂ ಫಿಲ್ಟರ್ ಇರಲ್ಲ, ಅಥವಾ ಎಲ್ರೂ ಮನೇಲೂ ಸ್ಪೆಸಿಫಿಕ್ ಆಗಿ ಅವರು RO ವಾಟರ್ ಆತರ ಯೂಸ್ ಮಾಡಲ್ಲ. ಅವಾಗ ಏನಾಗುತ್ತೆ, ಡೈರೆಕ್ಟ್ ಜನ ಏನ್ ಮಾಡ್ತಾರೆ, ಏನ್ ನೀರ್ ನಮಗೆ ಸರಬರಾಜು ಆಗ್ತಿದೆ ಅದು ಶುದ್ಧವಾದ ನೀರು ಅನ್ಕೊಂಡು ಏನ್ ಮಾಡ್ತಾರೆ, ಡೈರೆಕ್ಟ್ ಕೊಡದಲ್ಲಿ ಇರ್ಬೋದು ಅಥವಾ ಬಕೆಟ್ ಅಲ್ಲಿ ತಗೊಂಡು ಡೈರೆಕ್ಟ್ ಅದನ್ನೇ ಸೇವನೆ ಮಾಡ್ತಾರೆ. ಸೊ ಅದರಿಂದ ಅದ್ರಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾ ವೈರಸ್ಗಳಿರುತ್ತೆ, ಕ್ರಿಮಿಗಳಿರುತ್ತೆ. ಸೊ ಅದರಿಂದ ಮತ್ತೆ ನಮಗೆ ನಮ್ಮ ಆರೋಗ್ಯದ ಮೇಲೆ ಅದು ಇದು ಬರುತ್ತೆ. ಒಬ್ಬೊಬ್ರಿಗೆ ಜ್ವರ ಸ್ಟಾರ್ಟ್ ಆಗಿ ವಾಂತಿ ಭೇದಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸರಬರಾಜುವಿಂದ ಏನಾಗುತ್ತೆ, ನಮಗೆ ಆರೋಗ್ಯದ ಮೇಲೆ ವ್ಯತ್ಯಾಸ ಆಗೇ ಆಗುತ್ತೆ.